ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಾರ್ಟ್ ಸ್ಟಾರ್ ಬ್ಲಾಗ್ಸ್. ಸೊ ಇವತ್ತು ನಾನು ಬೆಳಗ್ಗೆನೆ ಹೊರಟಿರೋದಾದ್ರೂ ಎಲ್ಲಿಗೆ, ನಾನಿವತ್ತು ಯೂನಿವರ್ಸಿಟಿಗೆ ಹೋಗ್ತಿದ್ದೀನಿ. ಯಾಕಂದರೆ ರಿಸಲ್ಟ್ ಬಂದಿದೆಯಂತೆ, ನಂದಲ್ಲ ಗೈಸ್, ನನ್ನ ಫ್ರೆಂಡು. ಸೊ ಅವಳ ರಿಸಲ್ಟ್ ನೋಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. 10 ಗಂಟೆಗೆ ಹೇಳಿದ್ಲು, ಹೇಳಿದ ಟೈಮಿಗೆ ಬರಬೇಕಲ್ಲ ನಾವು. ನಾನೇನಾದರೂ ಯೂನಿವರ್ಸಿಟಿಗೆ ಸೇರ್ಕೊಬಿಟ್ಟಿದ್ರೆ ಒಂದು ತಿಂಗಳಲ್ಲೇ ಸಣ್ಣ ಆಗ್ಬಿಡ್ತಿದೆ ಅನ್ಸುತ್ತೆ. ಏನು ಗೊತ್ತಾ ಗೈಸ್, ಅಡ್ಮಿಷನ್ ಟೈಮಲ್ಲಿ ಇವ್ರು ಎಷ್ಟು ಸುತ್ತಿಸಿದ್ರು ಅಂದರೆ ನಮ್ಮನ್ನ ಒಂದು ಜೆರಾಕ್ಸ್ ಶಾಪ್ ಹುಡುಗಕ್ಕಿತ್ತು ಸುತ್ತಬೇಕಿತ್ತಾಗ. ಅಂದರೆ ಏನಂದರೆ ನಾವು ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀವಿ ಅಂದರೂ ಇದೇ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಬೇಕಿತ್ತು ನಮಗೆ, ಇಲ್ಲೇ ಬರಬೇಕಿತ್ತು. ಯೂನಿವರ್ಸಿಟಿ ಬೇಕು ಅಂತಿತ್ತು ಫಸ್ಟು, ಬಟ್ ಸಿಗಲಿಲ್ಲ. ಏನು ಮಾಡೋದಪ್ಪ, ರಿಸರ್ವೇಷನ್ನು ಒಂದ್ಸಲ ವಿಡಿಯೋ ಮಾಡೋಕ್ಕೂ ಒಂಥರ ಇಲ್ಲಿ ಎಲ್ಲ ನೋಡ್ತಿರ್ತಾರೆ ಒಂಥರ ಹೊಸ್ತಲ್ವಾ, ಅಭ್ಯಾಸ ಆದರೆ ಸರಿ ಹೋಗುತ್ತೆ. ಬನ್ನಿ ಹೋಗೋಣ. ಬಂದ್ವಿ ಗೈಸ್ ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಹತ್ರ, ಕೊನೆಗೂ ಗಣಿತಶಾಸ್ತ್ರ ಗೈಸ್. ಸೊ ಎಲ್ಲಿದ್ದಾಳೆ ಈಗ, ಆಗಲೇ ನೋಡೋಕೆ ಹೋಗ್ಲಾ, ಏನು ಗೊತ್ತಿಲ್ಲ. ಇಲ್ಲಿ ಒಂದು ನಿಮಿಷ ಕಾಲ್ ಮಾಡಿ ಕೇಳಮ್ಮ. ಗೈಸ್ ಇವಳೇ ನಮ್ಮ ಫ್ರೆಂಡ್, ಅವಳು ಸ್ನ್ಯಾಪ್ ಆಗ್ತಾವಳಿಗೆ. ಹಾಂ ಏನು ಮಾಡ್ತಿದ್ದೆ ಹೇಳು? ನಾನು ಮಾರ್ಕ್ಸ್ ನೋಡೋಕೆ ಹೋಗ್ತಿದ್ದೀನಿ ಗಾಯ್ಸ್, ಬಟ್ ನಂದೆಲ್ಲ ಬೇರೆ ಇರ್ತು. ಅವ್ರ ಹೆಸರಲ್ಲಿ ನಾನು ಅವ್ರದ್ದು ನೋಡ್ಕೊಬರೋದು ಅಷ್ಟೇ. ನಾವು ಹೋಗ್ತಾ ಇದ್ದೀವಿ ಗಾಯ್ಸ್, ಇಲ್ಲಿ ಜಾಸ್ತಿ ಮಾತಾಡೋಂಗಿಲ್ವಂತೆ, ಹಾಗಾಗಿ ಕಟ್ ಮಾಡ್ತಾ ಇದ್ದೀವಿ. ನಮ್ದು ಎಷ್ಟು ಬಂದಿರುತ್ತೋ ಗೊತ್ತಿಲ್ಲ ಗೈಸ್. ಯಾರದೋ ಎಷ್ಟು ಹೇಳಿ ನಾನು ಯಾರ್ದೋ ನೋಡ್ಕೊಬಂದು ಈ ಥರ ಎಲ್ಲ ಮೋಸ ಮಾಡ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬರೀ ಗೆಸ್ಟ್ ಫ್ಯಾಕಲ್ಟೀಸ್ ಅನ್ಕೋ, ನಮ್ಮ ಕಡೆ ಯಾರು ಟೀಚರ್ಸ್ ಇನ್ನೊಂದು ಪೇಪರ್ ನೋಡ್ಕೊಬರೋಣ. ಎಷ್ಟು ಮಾರ್ಕ್ಸ್ ಕೊಟ್ಟರು ಕಮ್ಮಿನೇ, 90 ಬಂದಿದೆ, ಇನ್ನೂ ಕಮ್ಮಿ ಅಂತೆ. ನಮ್ದು ಅದು ಎಷ್ಟೆಷ್ಟು ಹೋಗಿದ್ರು ದೇವ್ರಿಗೆ ಗೊತ್ತು. ಸುಮ್ಮನೆ ಸೈನ್ ಹಾಕ್ಬಿಟ್ಟು ಬಂದೆ ಗೈಸ್ ನಾನು. ಕ್ಯಾಬಿನೆಟ್ ಮಾಡ್ಸಾರ ಚಾನ್ಸೇ ಇಲ್ಲ. 48 ಕಾಂಪ್ಲೆಕ್ಸು. ಏನಪ್ಪ ಈ ಮ್ಯಾಮ್ದು ಲೀನಿಯರ್ ಆಲ್ಜಿಬ್ರಾ ಎಷ್ಟು ಎಷ್ಟೇ 71 ಆಯ್ತಾ. ಸುಮ್ಮನೆ ಕೂತಿದ್ದೀವಿ ಗೈಸ್. ಅವಳ ಬೆಟ್ಟಕ್ಕೆ ಹೋಗೋದು ಅಂತ ಅವಳು ಈಗ. ಅದೊಂದು ಪಿಂಪಲ್ ಬಂದಿರೋದಕ್ಕೆ ನಾಟಕ ಆಡ್ತಾಳೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರಲಿ. 90 ಕೊಟ್ಟವ್ರೆ. 3 ಜನ ಪಾಸ್ ಆಗ್ಬೋದಿತ್ತು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇಂಥವ್ರೆಲ್ಲ ಎಲ್ಲಿಂದ ಬರ್ತಾರೆ ಹಿಂಗೆಲ್ಲ ಮಾಡ್ಕೊಂಡು ನಮ್ಮ ಪ್ರಾಣ ತಿನ್ನಗೆ ಗೈಸ್. ಸೊ ಲಿಂಕ್ ಕಳಿಸ್ದೆ, ಅವ್ರು ಮಾಡ್ಬಿಟ್ಟು ಫೇಸ್ ಇದೆ ಚೆನ್ನಾಗಿರುತ್ತೆಪ್ಪ, ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ, ಏನಾಗಲ್ಲ ಮಾಡು ಅಂದ್ರು. ಹಾಗಾಗಿ ನಾವು ಫೇಸ್ ರಿವೀಲ್ ಮಾಡ್ತಾ ಇದೀವಿ ಗೈಸ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಇವ್ರು ನೋಡಿ, ಇವ್ರನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ ಫೇಸ್ನ. ಇವಳು ನೋಡ್ಕೊಳ್ಳಿ, ಅವಾಗವಾಗೂ ಬರ್ತಾಳೆ ಗೈಸ್, ಅದ್ರಲ್ಲಿ ಏನಿಲ್ಲ. ಬರಬೇಕು. ಏನು ಕೆಲಸ ನಮಗೆ? ಏನೂ ಇಲ್ಲ. ಏನು ಪಾರ್ಟಿ ಕೊಡಿಸ್ತೀಯ ರಕ್ಷಿತಾ? ನೋಡಿದಪ್ಪ, ಬಾತ್ಗೆ ಕಾಸಿಲ್ಲ, ಬಟ್ ಯೋಚನೆ ಬಾತಿಗೆ ಬೇಡ, ಬಾತೆಲ್ಲ ಬೇಡ ನಮಗೆ. ನಾನು ಬೆಳಗ್ಗೆ ತಿಂದಿಲ್ಲ ಗೈಸ್, ಹಂಗೆ ಬಂದಿದ್ದೀನಿ ರಿಸಲ್ಟ್ ನೋಡೋದಕ್ಕೋಸ್ಕರ. ನಾನು ಕೇಳು, ನಮ್ಮಮ್ಮ ದೇವ್ರ ಪೂಜೆ ಬೇರೆ ಮಾಡುವಂಥವ್ರೆ, ಕಷ್ಟಪಟ್ಟು ಒಂಚೂರು ತಿನ್ಕೊ ಬಂದಿದೆ. ಪಟ್ಟಿಲ್ಲ, ನಾವು ಇಷ್ಟಪಟ್ಟು ಬಂದೀವಿ. ಹಂಗಂದ್ರೆ ನಮ್ಮ ಮಮ್ಮಿಗೆ ಹೇಳಲ್ಲ ಪಾಪದು. ಮತ್ತೆ ಪಾಪ ಎಷ್ಟು ತೆಗ್ದಿರ್ತಾಳೆ ನನ್ನ ಮಗಳು, ಬೆಳಗ್ಗೆ ಸಂಜೆ ತನಕ ರೂಮ್ಬಿಟ್ಟು ಆಚೆಗೆ ಬಂದಿಲ್ಲ. ಅದು ಕಾರ್ಯನಿರ್ವಹಿಸುತ್ತೆ ಫೋನು. ಬಿಜಿ ಪೀಪಲ್ಸ್ ಅಕ್ಕ ತಂಗಿರ ಹತ್ರ ಮಾತಾಡ್ಕೊತ ಹೆಂಗಿರಲ್ಲ ಕರೆ ಇರೋದು. ಅಯ್ಯಪ್ಪ, ಅಕ್ಕ ತಂಗಿರು ಫೋನ್ ಮಾಡಿಬಿಟ್ರೆ ಮುಗಿದ ಕತೆ ಅಂತ ಅರ್ಥ. 5 ನಿಮಿಷ ಆದ್ರೆ ನಾವು 5 ನಿಮಿಷ ಅಂದ್ಕೊಂಡು ಬೇರೆ ಟಾಪಿಕ್ ಇಲ್ಲ, ಮಾತಾಡಿದ್ದೆ ಮಾತಾಡು ಮತ್ತೆ ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಕಷ್ಟ ಇದೆ ಜೀವನಗೆ. ನಮ್ದು ಮುಂದೆ ಫ್ಯೂಚರ್ ಹಿಂಗೆ ಆದ್ರೂ ಆಗ್ಬೋದು, ಯಾರಿಗೆ ಗೊತ್ತು. ಈಗ ಬಸ್ ಹತ್ಕೊಂಡು ನಾವೀಗ CBSಗೆ ಹೋಗ್ಬೇಕು. ಈ ಬಸ್ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ. ಈ ಬಿಸಿಲಲ್ಲಿ ಬೆಟ್ಟ ಹತ್ಕೊಂಡು ಮತ್ತೆ ಬೆಟ್ಟಕ್ಕೆ ಬೆಟ್ಟ ಬೆಂಕಿ ಹತ್ಕೊಂಡ್ಬಿಟ್ಟು
ನೋಡಿದೆ ರೀಲ್ಸ್ ವೈದ್ಯದೇನೋ ಒಂದು ಸಬ್ಜೆಕ್ಟು ಕಾಂಪ್ಲೆಕ್ಸ್ ಇಷ್ಟೊಂದು ಡೌಗಳು ಮಾಡಿದ್ರೆ ನನಗೆ ಹೆಂಗ್ ತಡ್ಕೊಳ್ಳೋದು ಗಾಯ್ಸ್ ಎಲ್ಲರೂ ಫ್ರೆಂಡ್ ಅಲ್ಲ ಎಷ್ಟು ಕಾಂಪ್ಲೆಕ್ಸ್ ಅಲ್ಲಿ 52 ಅಂದ್ರೆ ಟೋಟಲ್ ಎಷ್ಟು 52 ಇರಲಿ 80ಗೆ 52 ಗೈಸ್ 52 ಬಂದಿರೋಳೆ ಫೇಲ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಂತೆ. ನಾವೇನ್ ಮಾಡ್ಬೇಕು, ಲಾಸ್ಟ್ ಪೇಪರು ನಾವು ಪಾಸಿಂಗ್ ಅಷ್ಟೇ ಬರ್ದಿರೋದು, ಅದ್ರಲ್ಲಿ ಎಷ್ಟು ತೆಗಿತಾರೆ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಆಯ್ತಾ. I can understand your ಅಕ್ಕಪಕ್ಕದವ್ರು ಇದ್ದವರು ಎಕ್ಸಾಮ್ ರಿಸಲ್ಟ್ ನೋಡ್ಕೊಂಡು ಬಂದಿದ್ರು ನೆನ್ನೆ ಅನ್ಕೋ. ಅವ್ರು ಬಂದು ಹೇಳ್ತಾರೆ ನಮ್ಮ ಹಿಂದೆ ಮುಂದುವರ್ದಲ್ಲ 17, 18 ಹತ್ರ ಇತ್ತು ಅಂತ ಅಂದ್ರು ಅನ್ಕೋ. ಆಗೇನಾಯ್ತು ಭಯ ಶುರುವಾಯ್ತು. ಇಲ್ಲ ಅವ್ರ ಹಿಂದೆ ಮುಂದೆ ಇರೋದು ನಾವು ಪೇಪರ್ ಹಂಗೈತೆ ಕಾಂಪ್ಲೆಕ್ಸ್ ನಡಿ. ದೇವ್ರ ಕೈ ಮುಕ್ಕೊಂಡು ಈಗ ನಾವು ನೆಕ್ಸ್ಟ್ ನಮ್ಮ ರಿಸಲ್ಟ್ಗೋಸ್ಕರ ಬೇಡ್ಕೊಂಬರೋಣ. ನೆಕ್ಸ್ಟ್ ಟೈಮ್ ಯಾರು ಗೊತ್ತು, ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ. ಒಂಟಿ ಸಿನ ಫುಟಾಯ್ತಾರೆ. ನಮ್ಮ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ, ಪೀಸಾಗಿ ಏನು ಮಾಡಿ ಬಸ್ ಹತ್ಕೊಂಡು ಹೋಗೋಕೆ. ಫ್ರೂಟ್ ತರಕ್ಕೆ ಹೋಗಿದ್ದಾಳೆ ಗೈಸ್. ಬಸ್ ಸ್ಟಾಪಲ್ಲಿ ಇದ್ವಿ ಗೈಸ್. ಈಗ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ, ಜಾತ್ರೆ ಗೊತ್ತಿಲ್ಲ, ಮನೇಲೆಲ್ಲ ಕರ್ಕೊಂಡು ಹೋಗಿಲ್ಲ ಹತ್ತಿರದಕ್ಕೆ. ಜಾತ್ರೆ ಎಲ್ಲ ಆದ್ರೂ ಜಾತ್ರೆ ಗೊತ್ತಿಲ್ಲ ಅಂತಿಲ್ಲ. ಸೂಪರ್ ಆಗಿರೋ ಇನ್ನೊಂದು ಲಾಕ್ ಸಿಗುತ್ತೆ. ನಿನ್ ಜನ್ಮಕ್ಕೆ ಹೋಗೋ ಸಾಕಾಗುತ್ತೆ ಈ ಬಿಸಿಲಲ್ಲಿ ಇವಳು ಕುಂಕುಮ ಹಚ್ಬೇಕಂತೆ. ನೀನಂದೆ ಗೊತ್ತಾ ಇದ್ರವ್ರೆ ಮಾರ್ಕ್ಸು ಅಂತ. ಅವಾಗ ಅನ್ನಿಸ್ತು ತುಂಬ ಹಿಡಿದಿರ್ತಾರೆ ಅಂತ ಅನ್ನಿಸ್ತು. ಕಷ್ಟ ಇದೆ. ನಾವೀಗ ಪಾದದ ಹತ್ರ ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡಿ ಸೊ ಗಾಯ್ಸ್, ಈಗ ನಾವು ಪಾದದ ಹತ್ರ ಹೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಜನನೇನಾದರೂ ಜನ ಕಟ್ಕೊಂಡು ನಮ್ಗೇನು ಒಂಥರ ಪೀಸ್ ಆಗಿದೆ. ಜನ ಜಾಸ್ತಿ ಇರ್ಬೇಕು. ಮಶಾಲೆಲ್ಲ ತೋರಿಸ್ಬಾರ್ದು. ಈ ಕಡೆ ಸ್ಮಶಾನ ಅದನ್ನ ಕಡೆ ಬೆಟ್ಟನಾ. ನೆಕ್ಸ್ಟ್ ಟೈಮ್ ಜಾತ್ರೆಗೆ ಹೋಗ್ತೀವಲ್ಲ, ಜಾತ್ರೆ ಆಟಾಡೋ ವಸ್ತು ಕೇಳ್ತಿದ್ದೆ. ಕಾಲ್ ಮಾಡೋದಕ್ಕೆ ನಾವಂತೂ ದೇವಸ್ಥಾನ ಬರ್ತೀವಲ್ಲ. ಚೆನ್ನಾಗಿ ಹೇಳಿದೆ. ಈಗ ಯಾವಳು ರಿಗ್ರೆಟ್ ಅಂದ್ರೆ ಎಲ್ಲಿ ಹೆಂಗ್ ಏನ್ ಮಾಡಕತ್ತಿ? ನಮ್ ಪಾಪುನ್ ಎತ್ಕೊಂಡಿದ್ದ ಹೇಳ್ತಿದ್ದ ಮುಗಿತ ಎಕ್ಸಾಮ್ಸು. ಹಾ, ಯಾರನ್ಕೊ ಮಾತಾಡ್ತಿದ್ಯಾ ನೀನು? ನೀನೆ ಅಂತ ನಾನೇನಾ? ಜನಗಳಿಗೆ ಎಲ್ಲವ ಸುತ್ತಕ್ ಹೋಗಿದ್ದೀರಿ. ರಿಸಲ್ಟ್ ನೋಡಕ್ ಹೋಗಿದ್ವಿ ಅನ್ಕೋ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಒಂದೇ ಅವರು ಹರಕೆ ಹೊತ್ಕೊಂಡಿದ್ದಾರೆ. ಸೊ ಹಾಗಾಗಿ ಏನಿದೆ ಹರಕೆ ಹಚ್ಕೊಂಡು ಹೋಗ್ಬೇಕು ಮೆಟ್ಲಿಗೀಗ. ಈ ಉರಿ ಬಿಸಿಲಲ್ಲಿ ಒಂಥರ ಕಷ್ಟಪಡ್ತಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಕೋತಿಗೆ ಹಚ್ಬಿಡು ಒಂಚೂರ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇನ್ನೊಂದು 10 ಮೆಟ್ಲು ಹತ್ತಿಲ್ಲ ಆಲ್ರೆಡಿ. ಅದು ನೋಡಲ್ಲಿ ಅದೇ ನೇಮು. ಕಷ್ಟ ಇದೆ ಗೈಸ್. ಸುಮ್ಮನಿರೇ, ಇದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಇಳಿದು ಬಿಡ್ಬೋದು ಗೈಸ್, ಹತ್ತಕ್ಕಂತೂ ಆಗೋದಿಲ್ಲ. ಯಾರೋ ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ಮಾಡಿಸ್ತಿದ್ದಾರೆ. ಇಲ್ಲಿ ತೋರಿಸ್ತೇನೆ. ನೋಡಿ ಗೈಸ್, ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿದೆ. ಸುಸ್ತಾಯ್ತು ಗೈಸ್. ಸ್ವಲ್ಪ ರೆಸ್ಟ್ ತಗೊಳ್ತಿದ್ದೀವಿ. ಈಗ ನಂದಿ ಸಿಕ್ಕಿದೆ. ಒಂಚೂರು ಕಾಣಿಸ್ತಿದೆ ನೋಡಿ ಗೈಸ್, ತೋರ್ಸೋದು ಮರ್ತ್ಬಿಟ್ಟೆ. ಅಂತೂ ಇಂತೂ ಮುಗಿತು ಗೈಸ್. ಬಾಯೆಲ್ಲ ಒಣಗೋಗಿ ಆಗುತ್ತಿಲ್ಲ. ಹ್ಯಾಟ್ ಹಾಕ್ಕೊಂಡ್ರು ಅಷ್ಟೇ. ಬಿಸಿಲು ಸಿನೇನು ಸಿಗ್ತೀವಿ ರೀ, ತೋರಿಸ್ತೀನಿ. ಇಷ್ಟೊತ್ತಿನಲ್ಲಿ ದರ್ಶನ ಆಗಲ್ಲ,
ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಇವಳ ರಿಸಲ್ಟ್ ಏನೋ ಬಂತು, ನಮ್ಮ ರಿಸಲ್ಟ್ ದೇವರೇ ಕಾಪಾಡಪ್ಪ ಅಂತ ಬಿಟ್ಕೊಂಡು ಹೋಗುವ. ಇಲ್ಲೇ ಪ್ರಸಾದ ಸಿಕ್ಕಿದ್ರೆ ಪ್ರಸಾದ ತಿನ್ಕೊಂಡು ಮನೆ ಕಡೆ ಹೋಗೋದು. ಬಸ್ಸಲ್ಲಿ ಇಳ್ಕೊಂಡಂತೂ ಹೋಗೋಕ್ಕಾಗಲ್ಲ. ಮತ್ತೆ ಪಾಪ ಬರೀ ಕಲರ್ ಬರ್ತಾಳೆ ಗೈಸ್, ಕಾಸು ಬರ್ತಿದ್ಯಂತೆ. ದೇವ್ರ ಭಕ್ತಿ ನೋಡಿ ಹಿಂಗಿರ್ಬೇಕು. ಊಟಕ್ಕೆ ಕೂತಿದ್ದೀವಿ ನೆಮ್ಮದಿ ಊಟ ಮಾಡಕ್ಕೂ ಬಿಡಲ್ಲ ಜನಗಳು. ಗೈಸ್ ಪ್ರಸಾದಕ್ಕೆ ಬಂದಿದ್ದೀವಿ ಗೈಸ್. ಈಗ ತಿನ್ಕೊಂಡು ಈಗ ಹೊರಡ್ಬೇಕು. ಗೈಸ್ ಚೆನ್ನಾಗಿ ಊಟ ಅಂತೂ ಆಯಿತು. ಸೊ ಈಗ ಮನೆ ಕಡೆಗೆ ಹೋಗ್ತಾ ಇದೀವಿ. ಮಹಿಷಾಸುರನ್ ತೋರಿಸ್ತೀನಿ ರೀ ಗೈಸ್. ಮತ್ತೆ ಇವತ್ತು ಹೆಸರು ತೊಗೊಂಡಿದ್ವಿ. ಬನ್ನಿ ಮಹಿಷಾಸುರನ್ ತೋರಿಸ್ತೀನಿ. ಈಗ ಫೋಟೋಶೂಟ್ ನಡೀತಿದೆ ಅನಿಸುತ್ತೆ ಗೈಸ್. ಈಗ ಮದುವೆ ಸೀಸನಾ, ಎಲ್ಲಿ ನೋಡಿದ್ರು ಫೋಟೋಶೂಟ್ ಅನ್ಕೋ. ನೋಡಿ ಗೈಸ್ ಮಹಿಷಾಸುರ ಅಷ್ಟೇ ಸಾಕು. ಬನ್ನಿ ಈಗ ಹೊರಡೋಣ. ಸೊ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ನೀನು ಹೇಳೀಗ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಫಾಲೋ ಮಾಡಿ. ಬಾಯ್ ಗಾಯ್ಸ್, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಹೊಳೋದು ಗೈಸ್. ಈಗ ನಾವು ನಮ್ಮ ಬಸ್ ಸ್ಟಾಪ್ ಕಡೆ ಹೋಗೋಣ. ಲೆಟ್ಸ್ ಗೋ ಟು ಹೋಮ್. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಶಾರ್ಟ್ ಸ್ಟಾರ್ ಬ್ಲಾಗ್ಸ್.